ಎಂ ಕೃಷ್ಣ ಅವರ ಅಂತಿಮ ಯಾತ್ರೆ ಚನ್ನಪಟ್ಟಣ ದಾಟಿ ಈಗ ಮದ್ದೂರು ಕಡೆ ಸಾಗ್ತಾ ಇದೆ. ಇನ್ನೇನು ಒಂದು 15 ನಿಮಿಷದಲ್ಲಿ ರೀಚ್ ಆಗುವಂತಹ ದಾರಿ. ಆದರೆ ದಾರಿ ಉದ್ದಕ್ಕೂ ಕೂಡ ಅಲ್ಲಲ್ಲಿ ಸ್ವಲ್ಪ ನಿಲ್ಲಿಸಿ ಹೋಗ್ತಾ ಇರೋದ್ರಿಂದ ಇನ್ನೇನು ಕೆಲವು ಹೊತ್ತಿನಲ್ಲಿ ಅವರ ಹುಟ್ಟೂರಿಗೆ ತಲುಪುತ್ತೆ ಪಾರ್ಥಿವ ಶರೀರ. ಸೊ ಎರಡೂ ಕಡೆಯ ನೇರ ದೃಶ್ಯಗಳನ್ನು ಅಪ್ಡೇಟ್ಗಳನ್ನು ನಿಮಗೆ ನಿರಂತರವಾಗಿ TV9 ನೀಡ್ತಾ ಇದೆ. ಬಹಳಷ್ಟು ಮಂದಿಗೆ ಸೋಮನಹಳ್ಳಿಗೆ ಹೋಗಬೇಕು ಅಥವಾ ಎಸ್ ಎಂ ಕೃಷ್ಣ ಅವರ ಅಂತಿಮ ದರ್ಶನ ಪಡಿಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಬಟ್ ಅದು ಸಾಧ್ಯ ಆಗಿರೋದಿಲ್ಲ. ಬಟ್ TV9 ಮೂಲಕ ನಿಮಗೆ ಪ್ರತಿಯೊಂದು ಅಪ್ಡೇಟನ್ನು ಕೂಡ ನಿರಂತರವಾಗಿ ನೀಡ್ತಾ ಇದ್ದೀವಿ. ನಾವು ಬೆಂಗಳೂರಿನಿಂದ ಹುಟ್ಟೂರಿನತ್ತ ಪಾರ್ಥಿವ ಶರೀರ ಈಗ ಸಾಗ್ತಾ ಇದೆ. ಸದಾಶಿವನಗರ ನಿವಾಸದಿಂದ ಮದ್ದೂರಿನ ಕಡೆಗೆ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಹಾದಿಯುದ್ದಕ್ಕೂ ಕೂಡ ಜನಸಾಗರ, ಕಣ್ಣೀರಿನ ವಿದಾಯ. ಎಸ್ ಎಂ ಕೃಷ್ಣ ಅವರ ಅಂತಿಮ ಯಾತ್ರೆ. ಬ್ರ್ಯಾಂಡ್ ಬೆಂಗಳೂರು ಕನಸುಗಾರನಿಗೆ ಪುಷ್ಪ ನಮನ. ತಾತನ ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶವನ್ನು ಮಾಡಲಿದ್ದಾರೆ ಮೊಮ್ಮಗ ಅಮರ್ತ್ಯ. ಸೊ ಎಲ್ಲ ಸಿದ್ಧತೆ. ಭಾನುಪ್ರಕಾಶ್ ಶರ್ಮಾ ಕೂಡ TV9 ಜೊತೆ ಮಾತನಾಡ್ತಾ ಹೇಳಿದ್ರು ಏನೆಲ್ಲ ಸಿದ್ಧತೆ ಅಲ್ಲಿ ಆಗ್ತಿದೆ ಅಂತ. ಹಾಗೆ ದಾರಿ ಉದ್ದಕ್ಕೂ ಕೂಡ ನೀವು ನೋಡ್ತಿರೋ ಹಾಗೆ ಈ ಭಾಗದಲ್ಲಿ ಎಸ್ ಎಂ ಕೃಷ್ಣ ಅವರು ಒಂದು ರೀತಿ ಮನೆ ಮಗ. ಸೊ ಹಾಗಾಗಿ ನೀವು ದಾರಿ ಉದ್ದಕ್ಕೂ ಕೂಡ ನೋಡ್ತಿರೋ ಹಾಗೆ ಜನ ಬಂದು ಅಂತಿಮ ದರ್ಶನ ಪಡೆಯೋದಕ್ಕೆ ಈಗ ಒಬ್ಬರಾದ್ಮೇಲೆ ಅಲ್ಲಿ ಓಡೋಡಿ ಬಂದು ಆ ವಾಹನದ ಬಳಿ ಅಂತಿಮ ದರ್ಶನ ಪಡಿತಿದ್ದಾರೆ. ಕಾಫಿ ಡೇ ಆವರಣದಲ್ಲಿ ತಮ್ಮ ಊರಿನಲ್ಲೂ ಕೂಡ ಒಂದು ಕಾಫಿ ಡೇ ಇರಬೇಕು. ತಮ್ಮ ಅಳಿಯನ ಕನಸಿನ ಬ್ರ್ಯಾಂಡ್ ಆಗಿದ್ದಂಥ ಕಾಫಿ ಡೇ, ವಿಶ್ವದಾದ್ಯಂತ ಹೆಸರು ಗಳಿಸಿರುವಂಥ ಕಾಫಿ ಡೇ ಬರೀ ಸಿಟಿಗಳಿಗೆ ಮಾತ್ರ ಅಲ್ಲ, ನಮ್ಮೂರಲ್ಲೂ ಒಂದು ಕಾಫಿ ಡೇ ಇರಬೇಕು ಅಂತ ಅಲ್ಲೂ ಕಾಫಿ ಡೇನ ಓಪನ್ ಮಾಡಲಾಗಿತ್ತು. ಸೊ ಅಲ್ಲೇ ಈಗ ಅದೇ ಆವರಣದಲ್ಲಿ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಪೊಲೀಸರ ಬಿಗಿ ಭದ್ರತೆಯ ಜೊತೆಗೆ ದೇಶ ಕಂಡಂತಹ ಅಪರೂಪದ ಡಿಗ್ನಿಫೈಡ್ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರ ಅಂತಿಮ ಯಾತ್ರೆ ಈಗ ಅವರ ಹುಟ್ಟೂರಿನತ್ತ ಸಾಗ್ತಾ ಇದೆ. ಎಲ್ಲಿಂದ ಆರಂಭ ಆಯಿತು ಅವರ ಜೀವನ, ಅಲ್ಲೇ ಅವರ ಅಂತಿಮ ಯಾತ್ರೆಗೆ, ಅಂತಿಮ ಸಂಸ್ಕಾರಕ್ಕೆ, ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸೊ ಈಗ ನೀವು TV9 ಮೂಲಕ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಜೊತೆಗೆ ಅಲ್ಲಿ ಅಂತ್ಯ ಸಂಸ್ಕಾರ ಆಗ್ತಿದೆಯಲ್ಲ, ಅಲ್ಲಿ ಕೂಡ ಒಂದು ದೊಡ್ಡ LED ಸ್ಕ್ರೀನನ್ನು ಹಾಕಲಾಗಿದೆ. ಅಲ್ಲೂ ಕೂಡ TV9ನ ಲೈವ್ ಅಪ್ಡೇಟ್ಗಳನ್ನು ಬಂದಿರುವಂಥವ್ರು ನೋಡ್ತಾ ಇದ್ದಾರೆ. ಎಲ್ಲಿ ಬರ್ತಾ ಇದೆ ಎಕ್ಸಾಕ್ಟ್ಲಿ ಈಗ ಅಂತಿಮ ಯಾತ್ರೆ, ಇನ್ನೆಷ್ಟು ಹೊತ್ತು ಬೇಕಾಗ್ಬೋದು. ಸೊ ಆ ಒಂದು ಲೆಕ್ಕಾಚಾರವನ್ನು ಅಲ್ಲಿನ ಜನ ಈಗ ಮಾಡ್ತಿದ್ದಾರೆ. ಸೊ ಕಿಲೋಮೀಟರ್ ಪ್ರಕಾರ ಹೋಗೋದಾದರೆ ಚನ್ನಪಟ್ಟಣದಿಂದ ಇಲ್ಲಿಗೆ ಮದ್ದೂರಿಗೆ ಕಾಫಿಡಿಗೆ ಆಲ್ಮೋಸ್ಟ್ ಒಂದು 21 ಕಿಲೋಮೀಟರ್ ಇದೆ. ಬಟ್ ಅಲ್ಲಲ್ಲಿ ಸ್ವಲ್ಪ ಸ್ಲೋ ಮಾಡಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಇನ್ನೊಂದು ಅರ್ಧ ತಾಸು ಆಗ್ಬೋದೇನೋ. ಬಟ್ ಈಗ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಏನು ಅಂತಿಮ ನಮನ ಸಲ್ಲಿಸಬೇಕು ಅದಕ್ಕೆ ಸಿದ್ಧತೆ ಆಗ್ತಿದೆ. ಮತ್ತೊಂದು ಕಡೆ ಭಾನುಪ್ರಕಾಶ್ ಶರ್ಮಾ ಅವರ ತಂಡ ಏನಿದೆ ಅಂತಿಮ ವಿಧಿವಿಧಾನ ಪುರೋಹಿತರಿಂದ ಆಗ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಆದಿದೇವೋ ಮಹಾದೇವೋ ದೇವೇಶೋ ದೇವಭೃದ್ಗುರುಃ ಉತ್ತರೋ ಗೋಪತಿರ್ಗೋಪ್ತ ಜ್ಞಾನಗಮ್ಯ ಪುರಾತನಃ ಶರೀರಭೂತ ಬುದ್ಧೋತ್ರ ಕಪೀಂದ್ರೋ ಭೂರಿ ದಕ್ಷಿಣಃ ಸೋಮಪಾಮೃತವಃ ಸೋಮಃ